ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಹುಕ್ಕಲಿ ಗ್ರಾಮ ಕಾಶಿನಾಥ್ ಬೊಮ್ಮನಹಳ್ಳಿ ಶೌರ್ಯ ಚಕ್ರ ಪುರಸ್ಕೃತ ಪ್ರಶಸ್ತಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಹೆಮ್ಮೆಯ ವೀರ ಹುಕ್ಕಲಿಯ ಪುತ್ರ ಅವರ ಸ್ಮರಣಾರ್ಥಕವಾಗಿ 5ನೇ ಪುಣ್ಯ ಸ್ಮರಣೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಸಿಜಿ ಹಿರೇಮಠ್ ಗುರುಗಳು ಶಾಲೆ ವಿದ್ಯಾರ್ಥಿಗಳಿಗೆ 501 ಕಾಂಪೋಸ್ಟ್ ಬಾಕ್ಸ್ ವಿತರಿಸುವ ಮುಖಾಂತರ ಶಾಲಾ ಮಕ್ಕಳಿಗೆ ಆಶೀರ್ವದಿಸಿದರು. ಈ ದಿನವನ್ನು ನಾವು ಯಾಕೆ ಆಚರಣೆ ಮಾಡ್ತಿದ್ದೀವಿ? ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಈ ಮಹಾನ್ ವೀರ ಈ ಒಂದು ಹುಕ್ಕಲಿ ಎಂಬ ಒಂದು ಕುಗ್ರಾಮದಲ್ಲಿ ತನ್ನ ಮಾತನ್ನ ಪ್ರಾರಂಭಿಸೋಣ. ಆತನಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿತಿರ್ತಕ್ಕಂಥ ಸಂದರ್ಭಗಳಲ್ಲಿ ದೇಶಭಕ್ತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅವಾಗಿನಿಂದಲೇ ಆತ ಮಾಡ್ತಾ ಇದ್ದ. ಶಾಲೆಗಳಲ್ಲಿ ಧ್ವಜ ಹಾರಿಸುವುದಕ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ತನ್ನ ಮನೆಯ ಮೇಲೆ ಧ್ವಜಾರೋಹಣವನ್ನ ಮಾಡಿ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದ. ಹುಟ್ಟಿನಿಂದಲೇ ಆತ ದೇಶಭಕ್ತಿಯನ್ನ ಗೌರವವನ್ನ ಪಡೆದುಕೊಂಡು ಬಂದಿರತಕ್ಕಂಥ ಒಬ್ಬ ಯುವಕ. ಆತನನ್ನು ಎಷ್ಟು ಕೊಂಡಾಡಿದರೂ ನಾವು ಕಡಿಮೆನೆ. ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಕಾಶ್ ಅವರು ಹೇಳಿರ್ತಕ್ಕಂಥ ಮಾತು ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ನಮ್ಮೂರಿನ ಹಿರಿಮೆಯನ್ನ ಗರಿಮೆಯನ್ನ ಇಡೀ ರಾಷ್ಟ್ರವ್ಯಾಪಿ ಹಬ್ಬಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಹುತಾತ್ಮ ವೀರ ಯೋಧ. ಇಬ್ಬರು ವ್ಯಕ್ತಿಗಳಿಗೆ ರಾಷ್ಟ್ರಧ್ವಜದ ಹೊದಿಕೆ ಬರ್ತಾ ಇದೆ. ಮೊದಲನೇದಾಗಿ ರಾಷ್ಟ್ರ ಸೇವೆಯಲ್ಲಿ ಉನ್ನತ ಸ್ಥಾನವನ್ನು ಏರಿಸಿರ್ತಕ್ಕಂಥವ್ರು ಅವರು ಮರಣ ಹೊಂದಿದಾಗ. ಎರಡನೇದಾಗಿ ಹುತಾತ್ಮರಾಗಿರ್ತಕ್ಕಂಥ ಯೋಧರಿಗೆ ಮತ್ತು ವೃತ್ತಿಯಲ್ಲೇ ಮರಣವನ್ನು ಹೊಂದಿರತಕ್ಕಂಥ ವೀರ ಮರಣವನ್ನು ಹೊಂದಿರತಕ್ಕಂಥವರಿಗೆ ಅಂತ ರಾಷ್ಟ್ರಧ್ವಜವನ್ನು ಒದಿಸಿಕೊಂಡು ರಾಷ್ಟ್ರ ಸೇವೆಯಲ್ಲಿಯೇ ತನ್ನ ಜೀವನವನ್ನು ಮುಡುಪಾಗಿಟ್ಟು ಕೊನೆಗೆ ತನ್ನ ಜೀವನವನ್ನು ಕೂಡ ಕೊನೆಗಾಣಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಯುವಕ. ಅಂತವರ ಕನಸನ್ನು ಕಂಡು ನಮ್ಮ ದೇಶದ ಅಭಿವೃದ್ಧಿಯಲ್ಲೇ ನಾವೆಲ್ಲರೂ ಭಾಗಿಯಾಗೋ. ಆತನ ಅವಳ ತನ್ನ ಕರ್ತವ್ಯವನ್ನು ಮುಗಿಸಿ ಮನೆಗೆ ಬಂದಾಗ ದಿನನಿತ್ಯನೂ ಕೂಡ ಆ ಮೀರಾಹಾರ್ಯವನ್ನ ಆತ ಕೇಳ್ತಿರ್ತಾನೆ. ನಿನ್ನ ಸೋದರ ಎಲ್ಲಿ, ನಿನ್ನ ಸೋದರ ಎಲ್ಲಿ ಪ್ರತಿನಿತ್ಯ ಕಾಡ್ತಿರ್ತಂತ. ಅವಳು ಕೂಡ ದೇಶಭಕ್ತರ ಶೋಧನೆಯಾಗಿರ್ತಾರೆ. ಪ್ರತಿಯೊಬ್ಬರು ಹೆಸರನ್ನ ಮಾಡಬೇಕು, ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡಬೇಕು ಅನ್ನೋದು ನಮ್ಮ ಆಸೆ. ಇದೇ ರೀತಿಯಾಗಿ ಭಾರತ ದೇಶ ಬಂದಾಗ ನಾವು ನೀವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕಾಗಿರೋದು ನಿಮ್ಮ ಕರ್ತವ್ಯ. ಒಂದ್ ಕಡೆ ಹೇಳ್ತಾರೆ ಅಂಬಿಗರ ಚೌಡಯ್ಯನವರು, ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎನ್ನುವ ನನ್ನ ಮಚ್ಚನ್ನೇ ಕೊಚ್ಚಂದ ಅಂಬಿಗರ ಚೌಡಯ್ಯ. ಯಾಕಂದ್ರೆ ಆದರ್ಶವನ್ನ ಇಟ್ಕೋಬೇಕು. ಆದರ್ಶ ಅಂದ್ರೆ ಏನು? ನಿಮಗೆ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ ಈ ರೀತಿ ಆದರ್ಶಗಳು ಬೇಡ. ನಿಮ್ಮ ತಂದೆ ತಾಯಿಗಳೇ ನಿಮಗೆ ಆದರ್ಶವಾಗಿರಲಿ. ಆ ತಂದೆ ತಾಯಿ ದುಡಿತದಿಂದಲೇ ನಮ್ಮ ಶಿಕ್ಷಣ ಮುಂದುವರಿತಾ ಇರ್ತದೆ. ಈ ರೀತಿಯಾಗಿ ನಿಮ್ಮ ಶಿಕ್ಷಣ ಒಳ್ಳೆಯ ಗುಣಮಟ್ಟದ್ದಾಗಿರ್ಬೇಕು. ಒಳ್ಳೆಯದಾಗಿರ್ಬೇಕಂತ ಎಲ್ಲ ಶಾಲೆಗಳು ಒಳ್ಳೆಯ ಉನ್ನತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾವೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.